ನಾಲ್ಕು ಮಂದಿ ಬರ್ತಾರಿಲ್ಲ ಏನಾರನ್ರು ಊದು ದ್ಯಾಮಮ್ಮ ನಿನ್ನಾಲ್ಕು ಊದೋ 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 ನೋಡಿ ಫ್ರೆಂಡ್ಸ್, ನಾವೀಗ ನೀರು ಹಾಕೊಂತೀವಿ. ದುರ್ಗಮ್ಮ ಗುಡಿಗೆ ನೀರು ಹಾಕೊಂತೀವಿ ನೋಡಿ. ನಾನು ನಮ್ಮ ಪ್ರೀತಿಯ ಮತ್ತು ನಾವು ಅಷ್ಟರು ಕೂಡಿ ಹೊಂತೀವಿ. ಹಾಯ್ ಗಾಯ್ಸ್, ನಾವು ನೀರು ಹಾಕೊಂತೀವಿ ನೋಡ್ರಿ. ಇವತ್ತ ನಮ್ಮ ಊರಾಗ ಗ್ರಾಮದೇವಿ ತೋರಿಸ್ತೀವಿ. ತೋರ್ಸನ ಒಂದು ಇವತ್ತು ನಮ್ಮ ಊರಾಗ ಗ್ರಾಮ ದೇವತೆ ಜಾತ್ರೆ ಇರೋದ್ರಿಂದ ನಾವೆಲ್ಲರೂ ನೀರು ಹಾಕೊಂತೀವಿ. ಹಾಯ್ ಮಾಡೋ, ವಿಡಿಯೋ ಮಾಡೋಣ. ಹಾಂ, ಇವಾಗ ನಮ್ಮ ವಿಡಿಯೋ ಡೈರೆಕ್ಟರ್ ಯಾರಂದ್ರೆ ಪ್ರೀತಮ್ ಸರ್, ಇವರೇ ಡೈರೆಕ್ಟಿಂಗ್ ಮಾಡಿ. ಎಲ್ಲಿಗೆ ಹೊಂಟಿಪ್ಪ? ಬಸವನ ನೀರು ಹಾಕೊಂತೀವಿ. ಎಲ್ರು ಬನ್ನಿ ನೋಡಿ ಫ್ರೆಂಡ್ಸ್. ಊದೋ ಊದೋ ಹಾಯ್ ಫ್ರೆಂಡ್ಸ್, ಆವಾಗಲೇ ನೋಡಿದ್ರೆ ನೀವು ದುರ್ಗಮ್ಗೆ ಹೋಗ್ತಿದ್ದೆ. ಇವಾಗ ನಾನು ಇಲ್ಲೇ ನಮ್ಮೂರ ಹತ್ರ ಇರುವಂಥ ಯಲ್ಲಮ್ಮ ದೇವ್ರಿಗೆ ಹೊಂಟಿದ್ದೀವಿ. ನಾನು ಮತ್ತು ನಮ್ಮ ಅಳಿಯ ಸೈಕಲ್ ಮೇಲೆ ಹೊಂಟಿದ್ದೀವಿ. ಒಂದು ಸಲ ನೋಡೋ. ಅಷ್ಟೇ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಯಲ್ಲಮ್ಗೆ ಹೊಂಟಿದ್ದೀವಿ ಇವತ್ತು. ನೋಡೋಡಿ ಯಾವ ಮುಳ್ಳದಾಗಿ ನೋಡುವ ಇಲ್ಲ, ತರಬಸ್ ನಾನು ಸ್ಟಾಪ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತೀರ ಅಂತ ಗೊತ್ತಿಲ್ಲ. ನಾವು ಲಾಗ್ಸ್ ಮಾಡ್ತಾಯಿದ್ದೀನಿ. ನಮ್ಮನ್ನು ವಿಡಿಯೋನ ನೋಡಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲ, ಫಸ್ಟ್ ಆಫ್ ಆಲ್ ನೀವು ಇವಾಗ ವಿಡಿಯೋ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಗುಡಿಗೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಒಂದು ಸೆಕೆಂಡ್ ನೋಡಿರಿ, ಇದು ಗುಡಿ ಇರೋದು ಎಲ್ಲ ಹೊಲಗಳ ನಡುವೆ ಇದೆ ಸ್ನೇಹಿತರೆ. ಒಂದು ನಿಮಿಷ ಸ್ನೇಹಿತರೆ, ಸ್ಟಾಪ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾವು ಸೈಕಲ್ ಎಳೆದು ಗುಡಿ ಹತ್ರ ಹೊಂಟಿದ್ವಿ. ಸದಾ ಹಾಯ್ ಮಾಡಿರಿ ಎಲ್ಲರೂ. ಹಾಯ್ ಹಾಯ್ ಹಾಯ್. ಏನು ಮಾಡ್ತಿದ್ದೀರಾ? ಈಗ ಊಟ ಇವಾಗ 12 ಗಂಟೆ ಆಗಿದೆ. ನಾವು ಈಗ ಗುಡಿ ಹತ್ರ ಹೊಂಟಿದ್ದೀವಿ ಸ್ನೇಹಿತರೆ. ಇದೇ ರೀತಿ ನೋಡ್ತಾಯಿರಿ. ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ತಾನೇ ಗುಡಿಗೆ ಹೋಗಿ ಮನೆ ಕಡೆ ಹೊರಡ್ತಾಯಿದ್ವಿ. ಇವರಿಬ್ಬರು ಈಗ ಸೈಕಲ್ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತೇನು ಹೇಳ್ತಿದ್ದೀನಿ ಅಂದ್ರೆ, ಇಂಥ ಬಿಸಿಲಿದ್ರು ಎಲ್ಲರೂ ಈ ಗುಡಿ ಹತ್ರ ಬಂದು, ಬಿಸಿಲೇನು ದೊಡ್ಡದಲ್ಲ ಆದರೂ ಬರ್ತಾಯಿದ್ದೀವಿ. ಅಲ್ಲಿ ಇಬ್ಬರು ಬರ್ತಾಯಿದ್ದಾರೆ ಸ್ನೇಹಿತರೆ. ನಾವೀಗ ಮನೆ ಕಡೆ ಪ್ರಯಾಣ ಬೆಳೆಸ್ತಿದ್ವಿ. ಎಲ್ಲರೂ ಇದೇ ಥರ ವೀಡಿಯೋ ನೋಡ್ತಾಯಿರಿ, ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಇವರೆಲ್ಲ ಹಿಂದೆ ನಿಮಗೋಸ್ಕರ ಹಾಯ್ ಮಾಡ್ತಿದ್ದಾರೆ. ನೀವು ಒಂದು ಸಲ ಕಮೆಂಟಲ್ಲಿ ಹಾಯ್ ಹಲೋ ಅಂತ ಏನಾದರೂ ರಿಪ್ಲೈ ಮಾಡಿ, ನಮಗೂ ಒಂದೇನೋ ಖುಷಿ ಬರುತ್ತೆ. ಇದೇ ರೀತಿ ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ.
ಇವತ್ತು ನಮ್ಮೂರಲ್ಲಿ ಇಂದ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನೀರು ಹಾಕಿ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಎಲ್ಲರೂ ಭಾಗವಹಿಸಿರ್ತಾರೆ ನೋಡಿ ಸ್ನೇಹಿತರೆ. ಇವರು ಕೂಡ ಇಬ್ಬರು ಬಂದಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ಗುಡಿಗೆ ಬಂದಿದ್ದಾರೆ. ಹಾಯ್ ಹೇಳ್ರ ಒಂದ್ಸಲ. ಹಾಂ, ಇವರು ಈಗ ಮನೆ ಕಡೆ ಹೊಡ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ, ಬೆಳೆಯೋ ಹುಡುಗರು ಅದೀವಿ, ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಷ್ಟೇ ಕೇಳ್ತಾ ಇರೋದು. ನಿಮ್ಮಿಂದ ಏನಾದರೂ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಇವಾಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಎಲ್ಲರೂ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಆದಷ್ಟು ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನೆಕ್ಸ್ಟ್ ಮನೆಗೆ ಹೋಗಿ ಏನು ಕೆಲಸ ಇದೆ ನೋಡಬೇಕು. ಆ ಕೆಲಸ ಏನು ಮಾಡ್ತಿದ್ದೀನಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ನಾನೀಗ ತೆಂಗಿನ ಇಲ್ಲೇ ಒಂದು ನೀರು ಹಾಕ್ಬೇಕು. ನಾವಿಲ್ಲೇ ಅಂದ್ರೆ ನಾಳೆ ನಮಗಿದು ತೆಂಗಿನಕಾಯಿ ಕೊಡುತ್ತೆ. ಇದು ನೋಡ್ರಿ ಜಾಗ, ಅದ್ರಾಗ ಒಂದು ಸಣ್ಣದೊಂದು ಕಬ್ಬಿನ ಗಿಡ ಹಚ್ತೀನಿ ರೀ. ಕಬ್ಬು ಸಿಕ್ಕಾಗ ಒಂದು ನಿಮ್ಮ ಕಬ್ಬು ಕಳಿಸ್ತೀನಿ ರೀ ಸ್ನೇಹಿತರ. ತಾಯಿ ಪವಾಡ ಪುರುಷಳಾದಂತಹ ಶ್ರೀ ದ್ಯಾಮಮ್ಮ ದೇವಿಯ ಮೂರ್ತಿ ನೋಡಿ ಸ್ನೇಹಿತರೆ. ಸಾಯಂಕಾಲ ಆದ ಹೊತ್ತಿಗೆ ತೇರು ಎಳೆಯುವ ಸಮಯ ಪ್ರಾರಂಭವಾಗಿತ್ತು. ತೇರು ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಸಾಗಿತ್ತು. ಇದನ್ನು ನೋಡೋಕ್ಕೆ ತುಂಬಾ ನಮ್ಮೂರಿನ ಗ್ರಾಮಸ್ಥರು ನೆರೆದಿದ್ರು. ತುಂಬ ಖುಷಿಯಿಂದ ಈ ತೇರನ್ನು ಎಲ್ಲರೂ ಎಳೆದ್ವಿ, ಉತ್ತತ್ತಿ ಹೋಗಿದ್ರು. ತುಂಬ ಖುಷಿಯಿಂದ ಆಯಿತು. ಈ ತೇರು ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವತ್ತಿನ ವಿಡಿಯೋ ಇದೆ ಸ್ನೇಹಿತರೆ. ಥ್ಯಾಂಕ್ ಯು. ನಾನು ಮಾಡಿರುವ ಈ ವ್ಲಾಗ್ ನಿಮ್ಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ ಸ್ನೇಹಿತರೆ.